ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನಿವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂತಂದರೆ, ನಾನು ನನ್ನ ಹಸ್ಬೆಂಡ್ ಊರಿಗೆ ಹೋಗ್ತಾ ಇದ್ದೀವಿ. ನಾನು, ನಮ್ಮಮ್ಮ ಹಾಗೆ ನನ್ನ ಹಸ್ಬೆಂಡು. ಸೊ ಯಾಕೆ ಹೋಗ್ತಾ ಇದ್ದೀವಿ ಅಂತಂದರೆ, ಊರಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪೂಜೆ ಇದೆ. ಹಾಗಾಗಿ ಮನೇಲೂ ಒಂದು ಸ್ವಲ್ಪ ಪೂಜೆ ಮುಗಿಸೋಣ ಅಂಥೇಳಿ ರೀಚ್ ಆದ ತಕ್ಷಣ ಹೋಗಿ ಪೂಜೆ ಮಾಡಿದ್ವಿ. ನೆಕ್ಸ್ಟ್ ಅದಾದಮೇಲೆ ಈಗ ನೀವು ನೋಡ್ತಾ ಇದ್ದೀರಾ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಫೋಟೋ ಹಾಗೆ ಅಡುಗೆ ಆಗ್ತಾ ಇರೋದು. ಸೊ ಎರಡು ಕಡೆ ಅಡುಗೆ ಮಾಡ್ತಿದ್ದಾರೆ. ಇದು ನಮ್ಮ ಹಿರಿಯರ ಕಾಲದಿಂದನೂ ನಡ್ಕೊಂಡ್ಬಂದಿರೋ ಸಂಪ್ರದಾಯ. ಆ್ಯಕ್ಚುಲಿ ಏನಂತಂದರೆ, ಇದು ವರ್ಷಕ್ಕೊಂದ್ಸರಿ ಕಂಪಲ್ಸರಿ ಮಾಡೇ ಮಾಡ್ತಾರೆ. ಈ ಪೂಜೆ ಬಂದುಬಿಟ್ಟು ಬಾಲಾಜಿ ಭೋಗ್ ಅಂತ ಹೇಳ್ತೀವಿ ನಾವು, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿದು. ಈ ಪೂಜೆಗೆ ನಮ್ಮ ವಟಾರದವರೇ ಎಲ್ಲ ಸೇರಿಕೊಂಡು ಮಾಡೋವಂಥ ಪೂಜೆ ಇದು. ಸೊ ನೀವು ನೋಡ್ತಿದ್ದೀರಾ, ಹೆಣ್ಮಕ್ಳು ಯಾರು ಕೂಡ ಅಡುಗೆ ಕಡೆ ಹೋಗ್ತಾ ಇಲ್ಲ. ಸೊ ಯಾಕಂತಂದರೆ, ಇದು ಮಡಿಯಿಂದ ಬರೀ ಗಂಡ್ಮಕ್ಳು ಮಾಡೋ ಅಂಥ ಅಡುಗೆ. ಹಾಗಾಗ್ಬಿಟ್ಟು ಸೊ ಅವತ್ತಿನ ದಿನ ಹೆಣ್ಮಕ್ಳಿಗೆ ಫುಲ್ ರೆಸ್ಟ್ ಇರುತ್ತೆ. ಸೊ ಹೆಣ್ಮಕ್ಳು ದೇವ್ರ ಪದ ಹಾಡಿಬಿಟ್ಟು ಎಲ್ಲರೂ ಭಕ್ತಿಯಿಂದ ಪೂಜೆ ನಡೆಸ್ತಾರೆ. ಸೊ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಹೋಮಗೂ ಕೂಡ ರೆಡಿ ಮಾಡ್ಕೋತಾ ಇದ್ದಾರೆ. ಪೂಜೆ ಕೂಡ ಎಲ್ಲ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಈ ಪೂಜೆ ಬಂದುಬಿಟ್ಟು ನಾವು ಕಾಳಮ್ಮನ ಹುಣ್ಣಿಮೆ ಟೈಮಲ್ಲೇ ಮಾಡ್ತೀವಿ. ಯಾಕಂದರೆ ಹುಣ್ಣಿಮೆಗಿಂತ ಮುಂಚೆನೇ ಮಾಡಬೇಕು ಇದು. ಸೊ ಅಮಾವಾಸ್ಯೆ ಟೈಮಲ್ಲಿ ನಾವು ಈ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಎಲ್ಲರೂ ಒಂದು ಕಡೆ ಸೇರಿಬಿಟ್ಟು ಮಾತಾಡಿಕೊಂಡು ಆ ಟೈಮಿಗೆ ನಾವು ಪೂಜೆ ಅವತ್ತಿನ ದಿನವೇ ನಾವು ಮಾಡಬೇಕು ಅಂಥೇಳಿ ಎಲ್ಲರೂ ಸೇರಿ ಮಾಡೋವಂಥ ಪೂಜೆ ಇದು. ಸೊ ಪೂಜೆ ಎಲ್ಲ ಮುಗಿತಾ ಇದೆ. ಈಗ ನೀವು ನೋಡ್ತಾ ಇದ್ದೀರಾ, ಆ್ಯಕ್ಚುಲಿ ಹೋಮ ಆಗ್ತಾ ಇರೋದು. ಸೊ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಹೋಮ ನಡೀತಾ ಇದೆ ಅಂಥೇಳಿ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಹೋಮ ಇವಾಗ ನಡೀತಾ ಇದೆ. ಇದರಲ್ಲೇ ಸೊ ನೈವೇದ್ಯಕ್ಕೆಲ್ಲ ಪ್ರಸಾದ ಆಗಲಿ, ಊಟಕ್ಕೆಲ್ಲ, ಯಾಕಂದರೆ ಈಗ ಎಲ್ಲರೂ ಸೇರಿ ಒಂದೇ ಕಡೆ ಅಡುಗೆ ಮಾಡಬೇಕಲ್ಲ, ಅಡುಗೆ ಮಾಡಿರೋದಲ್ವ. ಸೊ ಯಾರ ಮನೆಯಲ್ಲೂ ಕೂಡ ಪರ್ಟಿಕ್ಯುಲರಾಗಿ ಅಡುಗೆ ಮಾಡಿಲ್ಲ. ಸೊ ಎಲ್ಲರೂ ಇದರಲ್ಲೇ ಊಟ ಮಾಡ್ತಾರೆ, ಇಲ್ಲೇ ಮಾಡಿರೋ ಅಂಥ ಅಡುಗೆಯಲ್ಲೇ ಊಟ ಮಾಡ್ತಾರೆ. ಸೊ ಹಾಗಾಗಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಹೋಮ ಆಯಿತು. ಇವಾಗ ಇದು ಆಂಜನೇಯ ಸ್ವಾಮಿ ಹೋಮ ಅಂತ ಚಿಕ್ಕದಾಗಿ, ಸೊ ಸಣ್ಣ ಹೋಮ ಅಂಥೇಳಿ ಮಾಡ್ತಾರೆ. ಸೊ ಎಷ್ಟು ಚೆನ್ನಾಗೆಲ್ಲ ಹೋಮ ಆಗ್ತಾಯಿದೆ. ಸೊ ನೀವು ನೋಡ್ತಾ ಇದ್ದೀರಾ, ಎಲ್ಲರೂ ಭಕ್ತಿಯಿಂದ ಎಲ್ಲರೂ ಬೇಡಿಕೊಂಡು, ಸೊ ಒಳ್ಳೇದು ಮಾಡಲಿ ಎಲ್ಲರಿಗೂ ದೇವರು ಅಂತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಸೊ ಹೋಮ ಎಲ್ಲ ಮುಗಿತಾ ಇದೆ. ಈಗ ಮಂಗಳಾರತಿ ಕೂಡ ಆಗ್ತಾ ಇದೆ. ಸೊ ನೀವು ನೋಡ್ತಾ ಇದ್ದೀರಾ, ಪೂಜೆ ಮಾಡ್ತಿರೋರು ಪೂಜಾರು ಆ್ಯಕ್ಚುಲಿ ನಮ್ಮ ಭಾವನವರು ಇವರು. ಸೊ ನಮ್ಮ ದೇವಸ್ಥಾನಕ್ಕೆ ಸೊ ನೀವು ಕಾಣ್ತಾ ಇದೆ ನೋಡಿರಿ, ಭವಾನಿ ದೇವಸ್ಥಾನಕ್ಕೆ ಮತ್ತು ದೇವಸ್ಥಾನಕ್ಕೆಲ್ಲ ಇವರೇ ಪೂಜೆ. ಸೊ ಹಟ್ಟಿ ನಾಯಕರು ಕೂಡ ಇದೆ. ಸೊ ಎಲ್ಲ ಭಕ್ತಿಯಿಂದ ಎಲ್ಲ ಪೂಜೆ ಆದಮೇಲೆ ಸೊ ಇವಾಗ ನೆಕ್ಸ್ಟು ಊಟದ ಕಡೆ ಹೋಗೋಣ. ಸೊ ನೀವು ನೋಡ್ತಾ ಇದ್ದೀರಾ, ಅನ್ನ, ಸಾಂಬಾರು, ಪಾಯಸ ಹಾಗೆ ಪಲ್ಯ ಎಲ್ಲ ಅದೇ ಒಲೆಯಲ್ಲೇ ಮಾಡಿದ ಮೇಲೆ ಸೊ ಹೋಮ ಎಲ್ಲ ಮುಗೀತು. ಸೊ ನೀವು ನೋಡ್ತಾ ಇದ್ದೀರಾ, ಊಟಕ್ಕೆಲ್ಲ ಕುತ್ಕೊಂಡಿದ್ದೀವಿ. ಇವರೆಲ್ಲರೂ ನಮ್ಮ ವಟಾರದವರು ಆ್ಯಕ್ಚುಲಿ. ಸೊ ಊಟ ಎಲ್ಲ ಬಡಿಸಿದ ಮೇಲೆ ಸೊ ನಾವು ಕೂಡ ಊಟ ಮಾಡಿಕೊಂಡ್ವಿ. ಎಲ್ಲರೂ ಊಟ ಮಾಡ್ತಾ ಇದ್ದಂಗೆ ನಾವು ಜೊತೆ ಕೂತ್ಕೊಂಡು ಊಟ ಎಲ್ಲ ಮುಗಿಸಿದ್ವಿ. ಸೊ ಹೇಗೆ ಅನಿಸ್ತು ಇವತ್ತಿನ ವ್ಲಾಗು? ಸೊ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಥ್ಯಾಂಕ್ ಯು. ಬಾಯ್.